ಸ್ಟಾರ್ಟಿಂಗ್ ದ ವಿಡಿಯೋ ಇನ್. ಸೊ ಸೂತ್ರದ ಸಹಾಯದಿಂದ ಒಂದು ವರ್ಗ ಸಮೀಕರಣವನ್ನು ಬಿಡಿಸುವುದು. ಸೊ ಇದು ಹೇಗೆ ಅಂದರೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನೋದು ಗೊತ್ತಿದೆ ನಮಗೆ. ವರ್ಗ ಸಮೀಕರಣ ax² + bx + c = 0 ವೇರ್ a ≠ 0. ಇದು ಒಂದು ವರ್ಗ ಸಮೀಕರಣದ ಸೂತ್ರ. ಸೊ ಎರಡು ಕಡೆ ಭಾಗಿಸಿ, ಡಿವೈಡೆಡ್ ಬೈ a. ಸೊ ಎರಡು ಕಡೆ a ಇಂದ ಭಾಗಿಸಿದಾಗ ax² + bx + c = 0. ದಟ್ ax² / a + b/a × x + c/a × 0. ಸೊ ಈ ಒಂದು ಸಮೀಕರಣಕ್ಕೆ ನಾವು ಬರ್ತೀವಿ. ನೆಕ್ಸ್ಟ್ a ಇಂದ ಭಾಗಿಸಿದಾಗ x² + b/a x + c/a = 0. So we know the equation a² - b² = a + b × a - b. So follow the same steps. x² + b/a plus b/2a whole square minus b² / 2a whole square. This is just to simplify the formula. So just taken the common thing here, x plus b/a whole square minus b² / 4a² plus c/a. ಸೊ ಈ ಎಲ್ಲದರಲ್ಲೂ ಕಾಮನ್ ಡಿಫ್ರೆನ್ಸ್ ಸಾಮಾನ್ಯವಾಗಿ 4a² ಅನ್ನೋದು ಕಾಮನ್ ಆಗುತ್ತೆ. ಸೊ ಆ ಕಾಮನ್ ತಗೊಳ್ಳಿ. ಈಚೆ ಎರಡು ಫಾರ್ಮುಲಾ ಆಗುತ್ತೆ. x² + b/2a whole square, ಅದನ್ನು ನಾವು a + b whole square ಮುಖಾಂತರ ಬರ್ಬೋದು. a² + b² + 2ab. ಮತ್ತು ಇದನ್ನು ಸಿಂಪ್ಲಿಫೈ ಮಾಡಿದಾಗ b² - 4ac / 4a² ಆಗುತ್ತೆ. ಸೊ ನೆಕ್ಸ್ಟ್ ಎರಡೂ ಕಡೆ ಈಕ್ವೇಷನನ್ನು ಈ ಈಕ್ವೇಷನ್ನ ಬಲಗಡೆ ಕಳಿಸಿದಾಗ x² + b/2a whole square = x² - 4ac / 4a². ಸೊ b² - 4ac > 0 ಅಂದರೆ 0 ಅಥವಾ 0ಗಿಂತ ದೊಡ್ಡದಾಗಿದ್ದಾಗ b² - 4ac > 0 ಆದಾಗ ಆ ರೂಟ್ಸ್, ವರ್ಗ ಸಮೀಕರಣದ ರೂಟ್ಗಳು ಏನಾಗುತ್ತೆ, ಎಕ್ಸ್ ಹಾಗೆ ಇಟ್ಕೊಳ್ಳಿ, ಮೈನಸ್ b/2a ನಾವು ಬಲಗಡೆ ಕಳಿಸಿದಾಗ -b ± b² - 4ac. ಎರಡೂ ಕಡೆ ನಾವು ವರ್ಗವನ್ನು ಮಾಡ್ತಾ ಇದ್ವಿ. ಮೇಕ್ ಬೋತ್ ಸೈಡ್ ಸ್ಕ್ವೇರ್ಸ್. ಸೊ ಸ್ಕ್ವೇರ್ ಮಾಡಿದಾಗ ಈ ಕಡೆ ಸ್ಕ್ವೇರ್ ಹೋಯಿತು. x = -b ± b² - 4ac / 2a. ದಿಸ್ ಈಸ್ ಕಾಲ್ಡ್ ಶ್ರೀಧರನ ನಿಯಮ ಅಥವಾ ವರ್ಗ ಸಮೀಕರಣದ ಸೂತ್ರ. ಈ ಸೂತ್ರನ ನೀವು ನೆನಪಲ್ಲಿ ಇಟ್ಕೋಬೇಕು, ಮನನ ಮಾಡಬೇಕು. ಸೊ ಇದು ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಇಫ್ ಯು ರೈಟ್ ಈಕ್ವೇಷನ್ ಯು ವಿಲ್ ಗೆಟ್ 2 marks. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. b² - 4ac > 0 ಆದಾಗ x² + bx + c ವರ್ಗ ಸಮೀಕರಣದ ಮೂಲಗಳು -b ± b² - 4ac / 2a. ಒಂದು ಸತಿ ಪ್ಲಸ್ಗೆ ಒಂದು ಸತಿ ಮೈನಸ್ಗೆ ಬರೆದ್ರೆ ಸೂತ್ರ ಅಲ್ಲಿಗೆ ನಿಮ್ಮದು ಈಕ್ವೇಷನ್ ಆಫ್ ದ ರೂಟ್ಸ್ ಸಿಕ್ತು. ದಟ್ -b + b² - 4ac / 2a ಆ್ಯಂಡ್ +b - b² - 4ac / 2a. ಇವು ವರ್ಗ ಸಮೀಕರಣದ ಮೂಲಗಳು ಅಥವಾ ರೂಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ b² - 4ac ಆದಾಗ ಈ ಸೂತ್ರ ಅಪ್ಲೈ ಆಗುತ್ತೆ. ಸೊ ವೆನ್ b² - 4ac = or < 0 we will not get roots. ಸೊ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಸೂತ್ರ ಸಹಾಯದಿಂದ ಬಿಡಿಸಿ. ಆ ನಿವೇಶನದ ಅಗಲ x ಮೀಟರ್, ಒಂದು ಮನೆ, ಅದರ ಅಗಲ x ಮೀಟರ್ ಆಗಿರ್ತದೆ. ಆಗ ಅದರ ಉದ್ದ ಏನಾಗಿರ್ತದೆ, ಒಂದು ಮನೆಗೆ 4 ಕಡೆಯೂ ಇರೋದ್ರಿಂದ 2x + 1 ಮೀಟರ್ ಆಗಿರುತ್ತದೆ ಅಂತ ತಗೊಳ್ಳಿ. ಸೊ ಅವರೇ ಕೊಟ್ಟಿದ್ದಾರೆ 2x × 2x + 1 = 528 ಅಂತ ಬರ್ಕೊಳ್ಳಿ ಈಕ್ವೇಷನ್ನ. ಎಕ್ಸಿನ ಮಲ್ಟಿಪ್ಲೈ ಮಾಡಿದಾಗ 2x² + x - 528 = 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಇದೆ. ax² + bx + c = 0 ವೇರ್ a = 2, b = 1 ಆ್ಯಂಡ್ c = -528. ಸೊ ಈಕ್ವೇಷನ್ ಬರೀರಿ. x = -b ± b² - 4ac / 2a. ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ. 1, b ಅಂದರೆ -1, b ಅಂದರೆ 1 + b -1 ಸ್ಕ್ವೇರ್ ಅಂದರೆ 1 ಆಗುತ್ತೆ. 1 ಸ್ಕ್ವೇರ್ -4 × 2 × -528. ಎಲ್ಲ ಈಕ್ವೇಷನ್ ಸಾಲ್ವ್ ಮಾಡಿ. ಸೊ +or -1 ± 4225 / 4. 4225 ಅಂದರೆ ರೂಟ್ಸ್ ತೆಗೆದಾಗ ಅದು 65 ಆಗುತ್ತೆ. ಸೊ 65 / 4 ಒಂದು ಸತಿ ಪ್ಲಸ್ಗೆ ಒಂದು ಸತಿ ಮೈನಸ್ಗೆ ಮಾಡಿ. x = -1 -664 ಆಗುತ್ತೆ ಡಿವೈಡ್ ಬೈ ಮಾಡಿದಾಗ. ಸೊ ಇಟ್ ಈಸ್ 6
36 ಡಿವೈಡ್ 4 -33/2 ಆಗುತ್ತೆ. ಕೂಡಿದಾಗ ನೀವು -64 ಆಗುತ್ತೆ. 4 1s 4 6 24. x is equal to 16 and x is equal to -33/2. ದಿಸ್ ಈಸ್ ದ ರೂಟ್ಸ್ ಆಫ್ ದ ಈಕ್ವೇಷನ್. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಇನ್ನೂ ಹೆಚ್ಚು ಹೆಚ್ಚು ಲೆಕ್ಕಗಳನ್ನು ನೀವೇ ಇದು ಬುಕ್ಕಲ್ಲಿರುವಂತಹ ಹಾಕ್ಕೊಂಡು ಸೂತ್ರ ಹಾಕ್ಕೊಂಡು ಸಾಲ್ವ್ ಮಾಡಿದ್ರೆ ಇದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಮ್ಯಾಥ್ಸ್ ತುಂಬ ಈಸಿ, ಏನು ಕಷ್ಟ ಅಲ್ಲ. ಮನನ ಮಾಡಬೇಕು, ಬರೀಬೇಕು. ನೋಡಿ, ನಾನು 30 ವರ್ಷ ಆಗಿತ್ತು ಓದಿ, ಒಂದು ಸತಿ ಬರೆದೆ ಬಂದುಬಿಡ್ತು. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮನೇಲಿ ನೀವು ಆರಾಮಾಗಿ ಇದನ್ನು ಇದು 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಅಷ್ಟು ತೊಗೋಬೋದು. ಸೊ ದಯಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವು ಇದು ಮಾಡಿದ್ರೆ ತುಂಬ ಈಸಿ ಆಗುತ್ತೆ, ಲೆಕ್ಕ ಎಲ್ಲೂ ತಪ್ಪಾಗಲ್ಲ. ಇಲ್ಲಿ ವಿಡಿಯೋದಲ್ಲಿ ನನ್ನ ಸ್ವಲ್ಪ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಹೆಚ್ಚು ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆ ಮಕ್ಕಳುಗಳನ್ನು ಈ ವಿಡಿಯೋ ನೋಡಿ ಅವರು ಮ್ಯಾಥ್ಸ್ ಕಲ್ತ್ಕೊಳ್ಳೋ ಹಾಗೆ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಇದರಿಂದ ಬರುವಂತಹ ಹಣದಿಂದ ನಾನು ಕೆಲವು ಗ್ರಾಮೀಣ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಸಹಾಯಕ್ಕೆ ನಿಮ್ಮ ಕೈ ಜೋಡಣೆ ಬೇಕಾಗುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.